ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಔರಸಾದಿ ಪುತ್ರ ಭೇದಗಳು, ಔರಸ ಎಂದರೆ ಸ್ವಂತ ಮಕ್ಕಳು ಹಾಗೂ ಇತರ ಮಕ್ಕಳ ನಡುವೆ ಇರುವಂತಹ ಭೇದಗಳು ಎಂಬ 84ನೇ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕೇಳುತ್ತಾನೆ, ಪಿತಾಮಹ, ವರ್ಣಗಳಲ್ಲಿ ಬೇರೆ ಬೇರೆಯಾಗಿ ಯಾವ ಸ್ತ್ರೀಯರಲ್ಲಿ ಎಂಥವರಿಗೆ ಹುಟ್ಟುವ ಪುತ್ರನು ಯಾವ ಭೇದಕ್ಕೆ ಸೇರಿದವನು, ಅವನ ಬಾಧ್ಯತೆ ಏನು ಎಂಬುದನ್ನು ತಿಳಿಸಬೇಕು. ಪುತ್ರನನ್ನು ಪಡೆದವರಲ್ಲಿ ನಾನಾ ವಿಧದ ವ್ಯತ್ಯಾಸಗಳು ಹೇಳಲ್ಪಡುವವು. ಅದರಲ್ಲಿ ನಮಗೆ ಸಂದೇಹ ಪರಿಹಾರವಾಗುವಂತೆ ನೀನು ಆ ಭೇದಗಳನ್ನು ವಿವರಿಸಬೇಕು ಎಂದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಮುಖ್ಯವಾಗಿ ಪುತ್ರನೆಂಬುವನು ತಂದೆಯು ತಾನೇ ಆಗಿರುವನು ಎಂದು ತಿಳಿಯಬೇಕು. ಆ ಪ್ರಧಾನ ಪುತ್ರನು ಹೊರತು ಇನ್ನೂ ಪುತ್ರರಲ್ಲಿ ಹಲವು ಭೇದಗಳುಂಟು. ಮಂತ್ರಪೂರ್ವಕವಾಗಿ ನಿಷೇಕ ಸಂಸ್ಕಾರವು ನಡೆದು ತನ್ನ ಸ್ವಪತ್ನಿಯಲ್ಲಿ ತನಗೆ ಹುಟ್ಟಿದ ಪುತ್ರನು ಔರಸ ಸ್ವಂತ ಮಗನು ಎನಿಸುವನು. ಇವನು ಪುತ್ರರಲ್ಲಿ ಪ್ರಧಾನನು. ಅಗ್ನಿಯನ್ನು ಬ್ರಹ್ಮದೇವನನ್ನು ಪೂಜಿಸಿ ಇವಳು ತನಗೆ ಪುತ್ರ ಸಮಾನಳು ಎಂದು ಸಂಕಲ್ಪ ಮಾಡಿಯೋ ಮನಸ್ಸಿನಲ್ಲಿ ದೃಢಭಾವನೆಯಿಂದಲೋ ತನ್ನ ಮಗಳನ್ನು ಒಬ್ಬನು ಮತ್ತೊಬ್ಬನಿಗೆ ವಿವಾಹ ಮಾಡಿಕೊಟ್ಟ ಮೇಲೆ ಅವಳ ಗರ್ಭದಲ್ಲಿ ಹುಟ್ಟಿದ ಮಗನು ಆ ಮಾತಾಮಹನಿಗೆ ಪುತ್ರಿಕಾಪುತ್ರ ತನ್ನ ಮಗಳ ಮಗನು ಎಂದು ಹೇಳಲ್ಪಡುವನು. ಪತಿಯು ಮೃತನಾದರೂ ಪುಂಸ್ತ್ವವಿಲ್ಲದವನಾದರೂ ಜಾತಿಯಿಂದ ಹೊರಗಾಗಿ ಪತಿತನಾಗಿದ್ದರೂ ಅಂಥವನ ಪತ್ನಿಗೆ ತನ್ನ ಪತಿಯ ಅನುಮತಿಯಿಂದ ಧರ್ಮವನ್ನು ಅನುಸರಿಸಿ ಇತರ ಪುರುಷರ ಸಂಬಂಧದಿಂದ ಹುಟ್ಟಿದ ಮಗನು ಕ್ಷೇತ್ರಜ ಎನಿಸುವನು. ಅಂದರೆ ತನ್ನ ಪತಿಯ ಅನುಮತಿಯನ್ನು, ಕುಟುಂಬದ ಅನುಮತಿಯನ್ನು ಪಡೆದುಕೊಂಡೇ ಆ ಸ್ತ್ರೀಯ ಗರ್ಭದಲ್ಲಿ ಮತ್ತೊಬ್ಬ ಪುರುಷನ ಸಂಬಂಧದಿಂದ ಹುಟ್ಟಿದವನು ಕ್ಷೇತ್ರಜ. ಅಂದರೆ ಇಲ್ಲಿ ಪಾಂಡುವಿನ ಕ್ಷೇತ್ರ, ಕುಂತಿಯು ಬೇರೆ ಬೇರೆ ದೇವಾನುದೇವತೆಗಳೊಂದಿಗೆ ಯಮಧರ್ಮರಾಯ, ವಾಯುದೇವ ಹಾಗೂ ಇಂದ್ರ ಇವರೊಂದಿನ ಸಂಬಂಧದಿಂದ ಧರ್ಮರಾಯ, ಭೀಮಸೇನ, ಅರ್ಜುನ ಇವರು ಹುಟ್ಟುವವರು ಪಾಂಡುವಿಗೆ ಅವರು ಕ್ಷೇತ್ರಜರು ಎನಿಸುವರು. ಏಕೆಂದರೆ ಕುಂತಿಯು ಆ ಸಮಯದಲ್ಲಿ ಪಾಂಡುರಾಜನ ಪತ್ನಿಯಾಗಿದ್ದಳು. ಆದ್ದರಿಂದ ಕ್ಷೇತ್ರಜರು ಎನಿಸುತ್ತಾರೆ. ಒಬ್ಬನಿಗೆ ಮಕ್ಕಳಿಲ್ಲದಿದ್ದಾಗ ಅವನಿಗೆ ಸಜಾತಿಯಲ್ಲಿ ಹುಟ್ಟಿ ತಾಯಿ ತಂದೆಗಳ ಒಪ್ಪಿಗೆಯಿಂದ ಧಾರೆ ಎರೆದು ಕೊಡಲ್ಪಟ್ಟ ಪುತ್ರನು ದತ್ತಪುತ್ರ ಎನಿಸುವನು. ದತ್ತು ತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಪಾಪ ಪುಣ್ಯಗಳ ವಿಮರ್ಶೆಯನ್ನು ತಿಳಿದು ಪುತ್ರ ಗುಣಗಳಿಂದ ಕೂಡಿದ ಸಮಾನ ಜಾತಿಯಲ್ಲಿ ಹುಟ್ಟಿದ ಒಬ್ಬನು ತನಗೆ ಪುತ್ರನೆಂದು ಅಭಿಮಾನದಿಂದ ಇಟ್ಟುಕೊಂಡು ಪೋಷಿಸಿದರೆ ಅವನು ಕೃತ್ರಿಮ ಪುತ್ರ ಎನಿಸುವನು. ಒಬ್ಬ ಸ್ತ್ರೀಗೆ ರಹಸ್ಯವಾಗಿ ಗರ್ಭವು ಬೆಳೆದು ಮಗನು ಹುಟ್ಟಿದ ಮೇಲೆ ಅವನು ಯಾರಿಗೆ ಹುಟ್ಟಿದವನೆಂದು ತಿಳಿಯದಿದ್ದಾಗಿ ಆ ಪುತ್ರನು ಯಾವನಿಗೆ ಹುಟ್ಟಿದನೋ ಅವನಿಗೆ ಗೂಢಜನೆಂಬ ಮಗನೆನಿಸುವನು. ತಂದೆ ಯಾರು ಎಂಬುದೇ ಗೊತ್ತಾಗದೆ ಹೋದ ಪಕ್ಷದಲ್ಲಿ ತಂದೆಯಿಂದಲೋ ತಾಯಿಯಿಂದಲೋ ಅಥವಾ ಅವರಿಬ್ಬರಿಂದಲೋ ತೊರೆಯಲ್ಪಟ್ಟ ಒಬ್ಬ ಪುತ್ರನನ್ನು ಬೇರೊಬ್ಬನು ತನಗೆ ಪುತ್ರಭಾವದಿಂದ ಸ್ವೀಕರಿಸಿ ಪೋಷಿಸಿದರೆ ಅವನಿಗೆ ಆ ಪುತ್ರನು ಅಪವಿದ್ಧ ಪುತ್ರ ಎನಿಸುವನು. ಇನ್ನೂ ವಿವಾಹವಿಲ್ಲದೆ ಕನ್ಯೆಯು ತಂದೆಯ ಮನೆಯಲ್ಲೇ ಇದ್ದಾಗಲೇ ಪುರುಷ ಸಂಬಂಧದಿಂದ ಗರ್ಭವತಿಯಾಗಿ ಪುತ್ರನನ್ನು ಪಡೆದರೆ ಅವನು ಆ ಕನ್ಯೆಯಲ್ಲಿ ರಹಸ್ಯವಾಗಿ ಸೇರಿದ ಪುರುಷನಿಗೆ ಕಾನೀನ ಪುತ್ರ ಎಂದು ವ್ಯವಹರಿಸಲ್ಪಡುವನು. ಮೊದಲೇ ಗರ್ಭವತಿಯಾದವಳೊಬ್ಬಳು ತಿಳಿದ ಹಾಗೆಯೋ ರಹಸ್ಯವಾಗಿಯೋ ಆ ಗರ್ಭದಶೆಯಲ್ಲಿಯೇ ವಿವಾಹಿತೆಯಾದರೆ ಅವಳಲ್ಲಿ ಹುಟ್ಟಿದ ಮಗನು ಆ ಪುರುಷನಿಗೆ ಸಹೋಢ ಪುತ್ರ ಎನಿಸುವನು. ಒಬ್ಬನು ತನಗೆ ಪುತ್ರನು ಬೇಕೆಂಬ ಆಸೆಯಿಂದ ಬೇರೆಯವರ ಮಗನನ್ನು ಆ ತಂದೆ ತಾಯಿಗಳ ಮೂಲಕವಾಗಿ ಬೆಲೆಗೆ ತೆಗೆದುಕೊಂಡರೆ, ಅಂದರೆ ತಂದೆ ತಾಯಿಗಳಿಗೆ ಬೆಲೆ ಕೊಟ್ಟು ಹಣವನ್ನು ಕೊಟ್ಟು ಆ ಮಗುವನ್ನು ತನ್ನದಾಗಿ ಮಾಡಿಕೊಂಡರೆ ಆ ಪುತ್ರನು ತನಗೆ ಸಜಾತೀಯನಾಗಿರಲಿ ಇಲ್ಲದಿರಲಿ ಅವನು ಕ್ರೀತಪುತ್ರ ಎನಿಸುವನು. ಒಬ್ಬಳು ತನ್ನ ಪತಿಯಿಂದ ಪರಿತ್ಯಜಿಸಲ್ಪಟ್ಟು ಅಥವಾ ಗಂಡನನ್ನು ಕಳೆದುಕೊಂಡ ಮೇಲೆ ತನ್ನ ಸ್ವೇಚ್ಛೆಯಿಂದ ಮತ್ತೊಬ್ಬ ಪುರುಷನನ್ನು ಪತಿಯನ್ನಾಗಿ ಮಾಡಿಕೊಂಡರೆ ಅವಳಲ್ಲಿ ಹುಟ್ಟಿದ ಮಗನು ಪೌನರ್ಭನೆನಿಸುವನು. ಅಂಥವಳಿಗೆ ಮೊದಲಿನ ಪತಿಯ ಸಂಬಂಧವೇ ಇಲ್ಲದೆ ಅವಳು ಅಕ್ಷತ ಯೋನಿಯಾಗಿದ್ದರೆ, ಒಂದು ವೇಳೆ ಮೊದಲನೆಯ ಪತಿಯೊಂದಿಗೆ ಆತ ಬಿಟ್ಟು ಹೋಗುವ ಇಲ್ಲವೇ ಆತ ಮರಣ ಹೊಂದುವ ಮುನ್ನ ಆಕೆಯಲ್ಲಿ ಸಂಬಂಧವನ್ನೇ ಹೊಂದಿಲ್ಲದಿದ್ದರೆ ಅಂಥವಳಿಗೆ ಆ ಹೊಸ ಗಂಡನೊಡನೆ ಕ್ರಮವಾದ ವಿವಾಹ ಸಂಸ್ಕಾರವು ನಡೆಯಬಹುದು. ಅವಳು ಬೇರೆ ಪುರುಷನನ್ನು ಸೇರಿದ ಮೇಲೆ ಅವನನ್ನು ಬಿಟ್ಟು ತಿರುಗಿ ತನ್ನ ಪತಿಯೊಡನೆ ಬಂದು ಕೂಡುವುದಾದರೆ ಅವಳಿಗೂ ತಿರುಗಿ ವಿವಾಹ ಸಂಸ್ಕಾರ ಉಂಟು.
ತಂದೆ ತಾಯಿಗಳಿಲ್ಲದೆ ಅಥವಾ ಅವರಿಂದ ನಿಷ್ಕಾರಣವಾಗಿ ತ್ಯಜಿಸಲ್ಪಟ್ಟ ಪುತ್ರನೊಬ್ಬನು ತಾನಾಗಿ ಮತ್ತೊಬ್ಬನಲ್ಲಿ ಪುತ್ರ ಭಾವದಿಂದ ಬಂದು ಸೇರಿದರೆ ಅವನು ಸ್ವಯಂ ದತ್ತನೆನಿಸುವನು. ಒಬ್ಬ ಬ್ರಾಹ್ಮಣನು ಕಾಮವಶನಾಗಿ ಶೂದ್ರ ಸ್ತ್ರೀಯಲ್ಲಿ ಸೇರಿ ಅವಳಲ್ಲಿ ಪುತ್ರನನ್ನು ಪಡೆದರೆ ಅವನಿಗೆ ಪಾರಶವನೆಂದು ಹೆಸರು. ಏಕೆಂದರೆ ಅವನು ಯಾವ ಕರ್ಮಗಳಿಗೂ ಅನರ್ಹನಾದುದರಿಂದ ಜೀವಚ್ಛವ ಎಂದು ಕರೆಯಲ್ಪಡುವನು. ಆಗಿನ ಕಾಲದಲ್ಲಿ ಕರ್ಮವೇ ಅತ್ಯಂತ ಮುಖ್ಯವಾದ್ದರಿಂದ ಬ್ರಾಹ್ಮಣ ಪುತ್ರನಾಗಿಯೂ ಕೂಡ ಕರ್ಮಕ್ಕೆ ಆತ ಅರ್ಹನಾಗಿಲ್ಲದೆ ಹೋಗಿದ್ದರಿಂದ ಆ ರೀತಿಯಾಗಿ ಕರೆಯಲಾಗುತ್ತದೆ. ಒಬ್ಬ ಶೂದ್ರನಿಗೆ ತನ್ನ ದಾಸಿಯಲ್ಲಿಯೋ ಅಥವಾ ತನ್ನ ದಾಸನ ದಾಸಿಯಲ್ಲಿಯೋ ಹುಟ್ಟಿದ ಮಗನಿಗೆ ತಂದೆಯ ಅನುಮತಿ ಇದ್ದರೆ ಅವನ ಸ್ವಂತ ಪುತ್ರರೊಡನೆ ಸಮವಾದ ದಾಯಭಾಗಕ್ಕೆ ಬಾಧ್ಯತೆ ಉಂಟೆಂದು ಧರ್ಮಶಾಸ್ತ್ರದ ವಿಧಿ. ಯುಧಿಷ್ಠಿರ, ಕ್ಷೇತ್ರಜನೇ ಮೊದಲಾದ ಈ 11 ಮಂದಿ ಪುತ್ರರನ್ನೂ ಕೂಡ ಶ್ರಾದ್ದ ಮೊದಲಾದ ಕರ್ಮಗಳಿಗೆ ಲೋಪ ಬಾರದಿರುವುದಕ್ಕಾಗಿ ಪುತ್ರಸ್ಥಾನದಲ್ಲಿ ಹುಟ್ಟುಕೊಳ್ಳಬಹುದೆಂದು ಹೇಳುವರು. ಒಬ್ಬ ತಂದೆಯ ಮಕ್ಕಳಾದ ಅನೇಕ ಸಹೋದರರಲ್ಲಿ ಒಬ್ಬನಿಗೆ ಮಾತ್ರ ಮಗನಿದ್ದರೆ ಅವನಿಂದಲೇ ಆ ಸಹೋದರರೆಲ್ಲರೂ ಪುತ್ರವಂತರೆನಿಸುವರು ಎಂಬುದು ಮನುವಾಕ್ಯವು. ಈ ರೀತಿಯಾಗಿ ಸಮಾಜದಲ್ಲಿ ಎಲ್ಲ ರೀತಿಯ ಸಾಧ್ಯತೆಗಳನ್ನು ಪರಿಗಣಿಸಿ ಈ ರೀತಿಯಾಗಿ ಪರಿಗಣಿಸಬಹುದು ಎಂದು ಹೇಳಿದ್ದಾರೆ. ಅದೇ ರೀತಿ ತಮಗೆ ಪಿತೃಕರ್ಮಗಳಿಗೆ ಅತ್ಯಂತ ಪ್ರಾಶಸ್ತ್ಯ ಕೊಡುತ್ತಿದ್ದಂತಹ ಕಾಲದಲ್ಲಿ ಪಿತೃಕರ್ಮಗಳನ್ನು ಮಾಡಲು ಸ್ವಂತ ಔರಸ ಪುತ್ರರಲ್ಲಿದ್ದರೆ ಇವರಲ್ಲಿ ಯಾರು ಬೇಕಾದರೂ ಮಾಡಬಹುದು ಎಂಬ ಅವರಿಗೆ ಆ ಕರ್ತವ್ಯವನ್ನು ವಹಿಸಿಕೊಡಲಾಗುತ್ತಿತ್ತು. ಅದರಂತೆಯೇ ಒಬ್ಬ ಪುರುಷನಿಗೆ ಅನೇಕ ಪತ್ನಿಯರಿದ್ದು ಅವರಲ್ಲಿ ಒಬ್ಬಳಿಗೆ ಮಾತ್ರ ಮಗನಾದರೆ ಆ ಸ್ತ್ರೀಯರೆಲ್ಲರಿಗೂ ಅವನೇ ಪುತ್ರನೆನಿಸುವನೆಂದು ಮನುವಾಕ್ಯವು. ಔರಸನು ತನ್ನ ಭಾರ್ಯೆಯಲ್ಲಿ ತನ್ನ ಅನುಮತಿಯಿಂದ ಮತ್ತೊಬ್ಬನಿಗೆ ಹುಟ್ಟಿದ ನಿರುಕ್ತಜನು, ಗಂಡನ ಅನುಮತಿ ಇಲ್ಲದೆಯೇ ಮತ್ತೊಬ್ಬನಿಗೆ ಹುಟ್ಟಿದ ಪ್ರಸೂತಜನು, ಪತಿತನಿಗೆ ತನ್ನೊಡನೆ ಸೇರಿರುವ ಪತ್ನಿಯಲ್ಲಿಯೇ ಹುಟ್ಟಿದವನು, ದತ್ತಪುತ್ರನು, ಕೃತ್ರಿಮ ಪುತ್ರನು, ಸಹೋಡನು, ಅಪಧ್ವಂಸರೆಂಬ 6 ಬಗೆಯ ಬೇರೆ ಬೇರೆ 6 ಬಗೆಯ ಪುತ್ರರು, ಕಾನೀನರು, ಅಪಸದರು ಎಂಬ ಇವರೆಲ್ಲರೂ ಪುತ್ರರೆಂದೇ ವ್ಯವಹರಿಸಲ್ಪಡುವರು ಎಂದನು. ಆಗ ಯುಧಿಷ್ಠಿರನು ಕೇಳುತ್ತಾನೆ, ತಾತ 6 ಮಂದಿ ಅಪಧ್ವಂಸಜರೆಂದರೆ ಯಾರು, ಅಪಸದರೆಂದರೆ ಯಾರು, ಈ ವಿವರವನ್ನು ನನಗೆ ತಿಳಿಸಬೇಕು ಎಂದಾಗ ಭೀಷ್ಮರು ಹೇಳುತ್ತಾರೆ, ಧರ್ಮಪುತ್ರ ಕೇಳು. ಬ್ರಾಹ್ಮಣನಿಗೆ ಅವನಿಗಿಂತ ಕೀಳಾದ 3 ವರ್ಣದ ಸ್ತ್ರೀಯರಲ್ಲಿ ಹುಟ್ಟಿದ ಮಕ್ಕಳು, ಕ್ಷತ್ರಿಯನಿಗೆ ಅವನಿಗಿಂತ ಕೀಳಾದ 2 ವರ್ಣದಲ್ಲಿ ಹುಟ್ಟಿದ ಮಕ್ಕಳು, ವೈಶ್ಯನಿಗೆ ಅವನಿಗಿಂತ ಕೀಳಾದ 1 ವರ್ಣದ ಸ್ತ್ರೀಯಲ್ಲಿ ಹುಟ್ಟಿದ ಮಗನು, ಇವರೆಲ್ಲರೂ 2 ವರ್ಣದ ಸಂಕರದಿಂದ ಹುಟ್ಟಿದ ಮಕ್ಕಳು. ಈ 6 ಮಂದಿ ಪುತ್ರರು ಅಪಧ್ವಂಸಜರು ಎನಿಸುವರು. ಹೀಗೆಯೇ ಅಪಸದರಲ್ಲಿಯೂ 6 ಬಗೆಯುಂಟು. ಅದು ಮೇಲೆ ಹೇಳಿದುದಕ್ಕೆ ವಿಲೋಮವಾಗಿರುವುದು. ಶೂದ್ರನಿಗೆ ಮೇಲಿನ 3 ವರ್ಣದ ಸ್ತ್ರೀಯರಲ್ಲಿ ಹುಟ್ಟಿದವರು ಸಂಸ್ಕಾರರಹಿತ ಚಂಡಾಲರೆನಿಸುವರು. ಈ 3 ಅಪಶದರು. ವೈಶ್ಯನಿಗೆ ಬ್ರಾಹ್ಮಣ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳು ಕ್ರಮವಾಗಿ ಮಾಗಧನೆಂದು ವಾಮಕನೆಂದು ಕರೆಯಲ್ಪಡುವರು. ಇವರೂ ಅಪಶದರೇ. ಕ್ಷತ್ರಿಯನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಸೂತಜಾತಿಯವನು ಅಪಶದನೇ. ಹೀಗೆ ಅಪಶದರಲ್ಲಿ 6 ಬಗೆಯುಂಟು. ಓ ಯುಧಿಷ್ಠಿರ, ಇವರೆಲ್ಲರೂ ಪುತ್ರರೆಂದೇ ವ್ಯವಹರಿಸಲ್ಪಡುವರು. ಅದನ್ನು ಸುಳ್ಳಾಗಿಸಲು ಸಾಧ್ಯವಿಲ್ಲ ಎಂದನು. ಆಮೇಲೆ ಯುಧಿಷ್ಠಿರನು, ತಾತ, ಕೆಲವರು ಮಾತ್ರ ಕ್ಷೇತ್ರಜನನ್ನು ಪುತ್ರನೆನ್ನುವರು, ಇನ್ನು ಕೆಲವರು ತನ್ನ ಸ್ವಂತ ವೀರ್ಯಕ್ಕೆ ಹುಟ್ಟಿದವನು ಮಾತ್ರವೇ ಅವನಿಗೆ ಪುತ್ರನೆಂದು ಹೇಳುವರು. ಇವರಿಬ್ಬರು ಒಬ್ಬನಿಗೆ ಸಮಾನವಾಗಿ ಪುತ್ರರೆನಿಸುವರೇ ಎಂದು ನನಗೆ ಸಂದೇಹ ಉಂಟು ಎಂದಾಗ, ಅದನ್ನು ನೀಗಿಸಬೇಕು ಎಂದಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಧರ್ಮರಾಜ, ತನ್ನ ವೀರ್ಯಕ್ಕೆ ಹುಟ್ಟಿದವನು ಪುತ್ರನೆನಿಸುವಂತೆಯೇ ಕ್ಷೇತ್ರದಲ್ಲಿ ಹುಟ್ಟಿದವನು ಪುತ್ರನೆನಿಸುವನು. ಸಹೋಢನು ನೀತಿಯನ್ನು ಮೀರಿ ಹುಟ್ಟಿದವನಾಗಿದ್ದರೂ ಅವನು ಪುತ್ರನೆನಿಸುವನು ಎನ್ನಲು ಯುಧಿಷ್ಠಿರನು ಕೇಳುತ್ತಾನೆ, ತಾತ, ತನ್ನ ರೇತಸ್ಸಿನಿಂದ ತನಗೆ ಹುಟ್ಟಿದವನು ತನಗೆ ಪುತ್ರನೆಂಬುದೇನೋ ಸಹಜವೇ. ಆದರೆ ರೇತಸ್ಸಂಬಂಧವಿಲ್ಲದೆ ಕ್ಷೇತ್ರದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನಿಗೆ ಪುತ್ರತ್ವವು ಹೇಗೆ? ಅದರಂತೆಯೇ ಶಾಸ್ತ್ರವಿಧಿಯನ್ನು ಮೀರಿದವಳಿಂದ ಹುಟ್ಟಿದ ಸಹೋಢನಿಗಾದರೂ ಪುತ್ರತ್ವವು ಹೇಗೆ ಎಂದಾಗ ಅದಕ್ಕೆ ಆ ಭೀಷ್ಮನು, ಯುಧಿಷ್ಠಿರ, ಒಬ್ಬನಿಗೆ ಅವನ ವೀರ್ಯದಿಂದಲೇ ಮಗನೊಬ್ಬನು ಹುಟ್ಟಿದ ಮೇಲೆ ಯಾವುದೋ ಒಂದು ಕಾರಣದಿಂದ ತಂದೆಯಾದವನು ಆ ಪುತ್ರನನ್ನು ತೊರೆದು ಬಿಟ್ಟರೆ ಆ ಪುತ್ರನ ವಿಷಯದಲ್ಲಿ ತಂದೆಯ ರೇತಸ್ಸು ಪುತ್ರತ್ವಕ್ಕೆ ಕಾರಣವಾಗುವುದಿಲ್ಲ. ಆ ಮಗನ ವಿಷಯದಲ್ಲಿ ಬೀಜ ಕ್ಷೇತ್ರಗಳೆರಡೂ ಕಾರಣವಾಗುವುದಿಲ್ಲ ಎಂದನು. ಅದಕ್ಕೆ ಆ ಯುಧಿಷ್ಠಿರನು ಕೇಳುತ್ತಾನೆ, ತಾತ, ಅಭಿಮಾನದಿಂದ ಸ್ವೀಕರಿಸಲ್ಪಟ್ಟವನಿಗೆ ವೀರ್ಯ ಕ್ಷೇತ್ರಗಳೆರಡೂ ಕಾರಣವಾಗಿಲ್ಲದವನು ಕೃತ್ರಿಮ ಪುತ್ರನೆನಿಸುವನಲ್ಲವೇ?
ಅವನಿಗೆ ಪುತ್ರತ್ವವು ಹೇಗೆ ಎಂದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ತಂದೆ ತಾಯಿಗಳಿಂದ ತ್ಯಜಿಸಲ್ಪಟ್ಟು ಅವನು ಎಲ್ಲಿಯೋ ಬಿಟ್ಟು ಹೋದ ಮಗುವನ್ನು ಬೇರೊಬ್ಬನು ತಂದಿಟ್ಟು ಬೆಳೆಸಿದಾಗ ಆ ಮಗುವಿನ ತಂದೆ ತಾಯಿಗಳು ಯಾರೆಂದು ಯಾರಿಗೂ ತಿಳಿಯದೇ ಹೋದಾಗ ಅಂಥವನು ಅವನ ಪೋಷಕನಿಗೆ ಕೃತ್ರಿಮ ಪುತ್ರ ಎನಿಸುವನು. ಇದರಲ್ಲಿ ಸಂದೇಹವಿಲ್ಲ. ಯಜಮಾನನಿಲ್ಲದ ಸ್ವತ್ತಿಗೆ ಅದು ಯಾವನ ಅನುಭವದಲ್ಲಿ ಇರುವುದೋ ಅವನೇ ಆ ಸ್ವತ್ತಿಗೆ ಅಧಿಕಾರಿಯಲ್ಲವೇ? ಅದರಂತೆಯೇ ಇದನ್ನು ತಿಳಿ. ಆ ಮಗುವು ಯಾವ ವರ್ಣದಲ್ಲಿಯೇ ಹುಟ್ಟಿದ್ದರೂ ಅದನ್ನು ತಂದು ಬೆಳೆಸಿದವನ ಜಾತಿಯೇ ಅದಕ್ಕೂ ಬರುವುದು ಎಂದನು. ಆಗ ಯುಧಿಷ್ಠಿರನು, ತಾತ, ಅಂಥವನಿಗೆ ಉಪನಯನಾದಿ ಸಂಸ್ಕಾರಗಳು ನಡೆಯಬೇಕಾದರೆ ಹೇಗೆ? ಅವನಿಗೆ ಯಾರು ಕನ್ಯೆಯನ್ನು ಕೊಡಬೇಕು ಎಂದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಆ ಮಗುವನ್ನು ಬೆಳೆಸಿದವನು ತನ್ನ ವರ್ಣಕ್ಕೆ ವಿಧಿಸಲ್ಪಟ್ಟ ಸಂಸ್ಕಾರಗಳನ್ನೇ ಅವನಿಗೆ ನಡೆಸಬೇಕು ಎಂಬುದು ಸಿದ್ಧವು. ಅಂದರೆ ತಂದೆ ತಾಯಿಗಳೇ ಯಾರು ಎಂದು ಗೊತ್ತಿಲ್ಲದೆ ತಾನು ಆ ಮಗುವನ್ನು ಬೆಳೆಸುತ್ತಿರುವಾಗ ತನ್ನ ವರ್ಣದ ಸಂಸ್ಕಾರಗಳನ್ನೇ ಆ ಮಗುವಿಗೂ ಮಾಡಬೇಕು. ಆದುದರಿಂದ ಆ ಮಗುವಿನ ಪೋಷಕನ ಕುಲ, ಗೋತ್ರ, ವರ್ಣಗಳಿಗೆ ವಿಹಿತಗಳಾದ ಸಂಸ್ಕಾರಗಳೇ ಅವನಿಗೆ ನಡೆಯುವವು. ಆ ವರ್ಣದ ಕನ್ಯೆಯೇ ಅವನಿಗೆ ವಿವಾಹ ಮಾಡಲ್ಪಡುವಳು. ತಾಯಿಯ ವರ್ಣವು ಯಾವುದೆಂಬುದು ನಿಶ್ಚಯವಾಗಿದ್ದರೆ ಆ ವರ್ಣ ಗೋತ್ರಗಳೇ ಅವನಿಗೆ ಉಪನಯನಾದಿ ಸಂಸ್ಕಾರಗಳಿಗೆ ಪ್ರಮಾಣವಾಗುವುದು. ಕಾನೀನ ಸಹೋದರೆಂಬುವರಿಬ್ಬರೂ ಪಾಪ ಸಂಬಂಧದಿಂದ ಹುಟ್ಟಿದ ಮಕ್ಕಳು. ಅವರಿಗೂ ಕೂಡ ಅವರನ್ನು ಪೋಷಿಸುವವರು ತಮ್ಮ ಮಕ್ಕಳಿಗೆ ನಡೆಸತಕ್ಕ ಸಂಸ್ಕಾರಗಳನ್ನೇ ನಡೆಸಬೇಕು. ಬ್ರಾಹ್ಮಣಾದಿಗಳು ಕೂಡ ಕ್ಷೇತ್ರಜ, ಅಪಸದ, ಸಹೋಢಾದಿ ಪುತ್ರರಿಗೂ ತಮ್ಮ ವರ್ಣಕ್ಕೆ ವಿಹಿತವಾದ ಸಂಸ್ಕಾರಗಳನ್ನೇ ನಡೆಸಬೇಕು. ಧರ್ಮಶಾಸ್ತ್ರ ನಿಶ್ಚಯವೇ ಇದು. ಇನ್ನು ನಿನಗಿರುವ ಸಂದೇಹವೇನು ಕೇಳು ಎನ್ನುತ್ತಾರೆ. ಇಲ್ಲಿ ಗಮನಿಸಿದರೆ ಧರ್ಮಶಾಸ್ತ್ರವು ಈ ವಿಚಾರದಲ್ಲಿ ಮಾತನಾಡುವುದಕ್ಕೆ ಒಂದೆರಡು ಕಾರಣಗಳನ್ನು ಹೇಳಬಹುದು. ಮೊಟ್ಟ ಮೊದಲನೆಯ ಕಾರಣ, ಪೈತೃಕ ಕರ್ಮಗಳನ್ನು ಯಾರು ಮಾಡಬೇಕು, ಪಿತೃಕರ್ಮಾದಿಗಳನ್ನು ಯಾರು ಮಾಡಬೇಕು, ಮಕ್ಕಳು ತಂದೆ ತಾಯಿಗಳಿಗೆ ಮಾಡುವಂತಹ ಕರ್ಮಗಳನ್ನು ಮಾಡುವ ಅಧಿಕಾರ ಅವರಿಗೆ ಇದೆಯೇ ಎಂಬುದು. ಎರಡನೆಯದಾಗಿ ದಾಯಭಾಗ, ಅಂದರೆ ಆಸ್ತಿಯ ಭಾಗ ಯಾರಿಗೆ ಹೋಗಬೇಕು, ಆ ಮಕ್ಕಳಿಗೆ ಹೋಗಬಹುದೇ? ಆಗೊಂದು ವೇಳೆ ಹಲವು ಸ್ತ್ರೀಯರ ಸಂಘದಿಂದಾಗಿ ಆ ಪುರುಷನ ಹೆಸರಿನಲ್ಲೇ ಸಾಮಾನ್ಯವಾಗಿ ಆಸ್ತಿಗಳಿರುತ್ತವೆ ಎಂದು ಭಾವಿಸಿಕೊಂಡರೆ, ಹಲವು ಸ್ತ್ರೀಯರ ಸಂಬಂಧದಿಂದ ಮಕ್ಕಳು ಹುಟ್ಟಿದ್ದರೆ ಅವರಲ್ಲಿ ಯಾವ ಮಕ್ಕಳಿಗೆ ಹೋಗಬೇಕು ಎಂಬುದು ಎರಡನೆಯ ವಿಚಾರ. ಇನ್ನು ಮೂರನೆಯ ವಿಚಾರ, ತನ್ನ ಕುಲದ ಕಸುಬನ್ನು, ಅದು ಬ್ರಾಹ್ಮಣನ ವೈದಿಕ ವೃತ್ತಿಯೇ ಇರಬಹುದು, ಕ್ಷತ್ರಿಯನ ಅಧಿಕಾರ ವೃತ್ತಿಯೇ ಇರಬಹುದು, ಅಥವಾ ವೈಶ್ಯನ ವಾಣಿಜ್ಯ ವ್ಯವಹಾರಗಳೇ ಇರಬಹುದು, ಅಥವಾ ಶೂದ್ರನ ಕುಶಲ ಕೆಲಸವೇ ಇರಬಹುದು. ಈ ರೀತಿಯಾದ ಕುಲದಿಂದ ಬಂದಂತಹ, ಕುಲ ಪರಂಪರೆಯಿಂದ ಬಂದಂತಹ ಕಸುಬನ್ನು ಮುಂದುವರಿಸುವವರು ಯಾರು? ಈ ಎಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಇಲ್ಲಿ ವಿಶದವಾಗಿ ಚರ್ಚಿಸಲಾಗಿದೆ. ಆ ಕುಲಕಸುವು ಅದೇ ರೀತಿ ಮುಂದುವರಿಯಬೇಕು. ತಮ್ಮ ಆಸ್ತಿಗಳೆಲ್ಲ ಏನಿದೆಯೋ ಅದು ತಮ್ಮಲ್ಲಿಯೇ ಇರಬೇಕು, ಕಳೆದು ಬೇರೆ ಯಾರಿಗೂ ಹೋಗಿಬಿಡಬಾರದು. ಈ ರೀತಿಯಾಗಿ, ಹಾಗೂ ನಾವು ಸತ್ತ ಮೇಲೆ ನಮ್ಮ ಪಿತೃಕರ್ಮಗಳನ್ನು ಮಾಡುವವರು ಯಾರು? ಈ ವಿಚಾರದಲ್ಲಿ ನಿಶ್ಚಯವನ್ನು ಕೊಡುವುದಕ್ಕಾಗಿ ಇಷ್ಟೆಲ್ಲವನ್ನು ಹೇಳಲಾಗಿದೆ. ಈಗಿನ ಕಾಲಕ್ಕೆ ಹೋಲಿಸಿಕೊಂಡರೆ ಮೊದಲನೆಯದಾಗಿ ಬಹುಪತ್ನಿತ್ವ ಕಾನೂನು ಸಮ್ಮತವಾಗಿ ಇಲ್ಲ. ಹಾಗೆಂದ ಮಾತ್ರಕ್ಕೆ ಬೇರೆ ಹೆಂಗಸರ ಜೊತೆಯಲ್ಲಿ ಸಂಬಂಧವನ್ನೇ ಬೆಳೆಸುತ್ತಿಲ್ಲ ಎಂದಿಲ್ಲ. ಇಂದಿಗೂ ಕೂಡ ಪುರುಷರು ಹಲವು ಸ್ತ್ರೀಯರು ಹಲವು ಪುರುಷರೊಡನೆ ಸಂಬಂಧವನ್ನು ಬೆಳೆಸುವುದು ಇಂದಿಗೂ ಮುಂದುವರೆದಿದೆ. ಈ ರೀತಿಯ ಸಂಬಂಧಗಳಿಂದ ಮಕ್ಕಳು ಹುಟ್ಟುವುದೂ ನಡೆದಿದೆ. ಆ ಸಂದರ್ಭದಲ್ಲಿ ಎದುರಾಗುವ ತೊಂದರೆಗಳನ್ನು ಸಮಾಜದಲ್ಲಿ ನಾವೆಲ್ಲರೂ ನೋಡಿಯೂ ಇದ್ದೇವೆ. ಆಗಿರುವ ಪಕ್ಷದಲ್ಲಿ ಜಾತಿ ಮುಂತಾದ ವಿಷಯಗಳು ಪಿತೃಕರ್ಮಗಳನ್ನು ಶ್ರದ್ಧೆಯಿಂದ ಮಾಡುವವರಿಗೆ ಮಾತ್ರವೇ ಅನ್ವಯಿಸುತ್ತದೆ. ಪಿತೃಕರ್ಮಗಳನ್ನೇ ಮಾಡದಿರುವಂತಹ ಸಮಾಜದಲ್ಲಿ ಅದರ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸಂಪ್ರದಾಯಾದಿಗಳನ್ನು ಅನುಸರಿಸಬೇಕು, ಪೂಜಾ ಕರ್ಮಾದಿಗಳನ್ನು ನಡೆಸಬೇಕು ಎನ್ನುವವರಿಗೆ ಜಾತಿ ಪ್ರಾಮುಖ್ಯವಾಗುತ್ತದೆ. ಅದೇ ಇಲ್ಲದಿದ್ದರೆ ಜಾತಿಯ ಪ್ರಶ್ನೆಯಲ್ಲಿ ಬಂತು. ಇನ್ನು ಕುಲಕಸುಬನ್ನು ಮುಂದುವರಿಸುವುದಕ್ಕೆ ಈಗ ಕುಲಪರಂಪರೆಯಿಂದಲೇ ಮುಂದುವರಿಯಬೇಕೆಂದಿಲ್ಲ. ಅದಕ್ಕಾಗಿಯೇ ಪ್ರತ್ಯೇಕವಾದಂತಹ ಶಾಲೆಗಳಿರುತ್ತವೆ. ಅಲ್ಲಿ ಎಲ್ಲ ರೀತಿಯ ಕಸುಬನ್ನು ಕಲಿಸಲಾಗುತ್ತದೆ. ಬೇರೆಯವರು ಬೇರೆ ರೀತಿಯ ಬೇರೆ ಜಾತಿ ತಾವು ಹುಟ್ಟಿದಾಗ ತಮ್ಮ ತಂದೆ ತಾಯಿಗಳು ಯಾವ ಕಸುಬನ್ನೇ ಮಾಡುತ್ತಿರಲಿ, ಮಕ್ಕಳು ಅದೇ ಕಸುಬನ್ನು ಮುಂದುವರಿಸಬೇಕು ಎಂಬ ಬಲವಂತವೇನು ಈಗಿನ ಕಾಲದಲ್ಲಿ ಇಲ್ಲ. ಅಥವಾ ಈ ಮಕ್ಕಳು ಆ ಕುಲಕಸುಬನ್ನು ಮುಂದುವರಿಸದೇ ಹೋದರೆ ಆ ಕಸುಬು ಮರೆಯಾಗಿ ಹೋಗುತ್ತದೆ ಎಂಬ ಭಯವೂ ಕೂಡ ಅಷ್ಟಾಗಿ ಇಲ್ಲದಿರುವುದರಿಂದ ಜಾತಿ ಪದ್ಧತಿ ಹೆಚ್ಚಾಗಿ ಬರುತ್ತಿರುವ ಇಂದಿನ ಕಾಲದಲ್ಲಿ ಅನ್ವಯವಾಗುತ್ತಿಲ್ಲ. ಆದರೆ ಅಂತಹ ಸಂದರ್ಭದಲ್ಲೂ ತಮ್ಮ ಸ್ವಾರ್ಥದ ಕಾರಣಕ್ಕಾಗಿ ತಾವು ಒಂದು ಗುಂಪು ಕಟ್ಟಿಕೊಳ್ಳುವುದಕ್ಕಾಗಿಯೋ ಅಥವಾ
ಸರ್ಕಾರಿ ಕೆಲಸಗಳಲ್ಲಿಯೋ ಅಥವಾ ಬೇರೆಡೆ ಮೀಸಲಾತಿ ಮುಂತಾದ ಹೆಸರುಗಳಲ್ಲಿ ತಾವು ಕೆಲವು ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿಯೋ ಜಾತಿ ವ್ಯವಸ್ಥೆಯನ್ನು ಇಂದಿಗೂ ಜೀವಂತವಾಗಿ ಇಡಲಾಗುತ್ತಿದೆ. ಆದ್ದರಿಂದ ಎಷ್ಟರ ಮಟ್ಟಿಗೆ ಯಾವುದು ಪ್ರಸ್ತುತ ಎಂಬುದನ್ನು ಗಮನಿಸಿ ಇಲ್ಲಿನ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 84ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.